ಹೆಸರು ಸರಿ ಒಂದು ಚಿಂಟು. ಚಿಂಟು ರೈಟ್. ಸ್ಲೋ ನೋಡಿ, ಯಾರನ್ನೇ ಮೊದಲು ಮೀಟ್ ಮಾಡ್ಬೇಕು ಅಂದ್ರು ನಾಯಿ ಮೊದಲು ಕುತ್ಕೋಬೇಕು. ನಾನು ಬಂದ ತಕ್ಷಣ ನಾನು ಜಂಪ್ ಮಾಡ್ದ, ಈಗ ನೀವು ಹೇಳಿದ್ರಿ ಬೆಳಗ್ಗೆ ಕಟ್ ಆಯ್ತು ಅಂತ, ನನಗೂ ಇಲ್ಲಿ ಕಟ್ ಆಗಿದೆ ಈಗ. ಸೊ ನಾವೇನ್ ಮಾಡ್ತೀವಿ, ಹೊರಗಡೆಯಿಂದ ಬಂದ ತಕ್ಷಣನೇ ನಾಯಿನ ಮಾತಾಡ್ಸಕ್ ಬಂದ್ಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಪೆಟ್ಟು ಕಾನ್ಫಿಡೆಂಟ್ ಇದ್ದಿದ್ದು ಎಕ್ಸೈಟ್ಮೆಂಟ್ ಸ್ಟೇಟ್ ಹೋಗುತ್ತೆ. ಅವಾಗ ಏನಾಗುತ್ತೆ, ನಿಮ್ ಮಾತನ್ನ ಕೇಳಿಸ್ಕೊಳ್ಳೋ ಮನಸ್ಥಿತಿಲಿ ಇರೋದಿಲ್ಲ. ಸೊ ಅದಕ್ಕೆ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೀವೇ ಅಭ್ಯಾಸ ಮಾಡಿದ್ರೆ ಬಂದ ತಕ್ಷಣ ಮಾತಾಡ್ಸಿ ಅದು ಅದ್ರ ಉದ್ದೇಶ ಇಷ್ಟೇ, ಖುಷಿ, ನಿಮ್ಮನ್ನ ಮುದ್ದು ಮಾಡಿಸ್ಕೋಬೇಕು ಅಂತ ಅಷ್ಟೇ. ರೀತಿ ಗೊತ್ತಿಲ್ಲ ನೋಡಿ. ನೋ ಎಸ್, ಗುಡ್ ಬಾಯ್. ಸ್ಲೋ. ಯಾವತ್ತು ಟ್ರೀಟ್ ಕೊಡ್ಬೇಕಾದ್ರೆ ಹಿಂಗ್ ಕೊಡ್ಬೇಕು. ನೀವ್ ಹಿಂಗ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಪೂರ್ತಿ ಬಾಯಿ ಕೈ ಹೊಡೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಹರ್ಟ್ ಆಗುತ್ತೆ. ಮತ್ತೆ ಕೆಲವು ಸಲ ಊಟ ಬಿಟ್ಬಿಡ್ತೀರಾ. ಆಮೇಲೆ ಅದು ಅಭ್ಯಾಸ ಆಗಿ ಡಾಮಿನೇಷನ್ ಶುರು ಮಾಡ್ಕೊಳುತ್ತೆ. ಯಾವತ್ತು ಅಂಗೈಲಿ ಟ್ರೀಟ್ ನ ಕೊಡ್ಬೇಕು, ಅವನು ಕೂತ್ಕೋಬೇಕು. ನೋ ಎಸ್, ಗುಡ್ ಬಾಯ್. ಸ್ಲೋ. ಎಸ್, ಹಿಯರ್. ಎಸ್, ಗುಡ್ ಬಾಯ್. ಸೊ ಇಲ್ಲಿಂದ ಕೊಟ್ಟಾಗ ನಿಮ್ಗೇನು ಹರ್ಟ್ ಆಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಒಂದ್ ಬೆಳೆದು ಇಟ್ಕೊಳ್ಳಿ, ಕೈ ಕೆಳಗಡೆ, ಇಲ್ಲಾಂದ್ರೆ ಬಿದ್ದೋಗುತ್ತೆ. ಕೈ ಕೆಳಗಡೆ ಹೋದ್ಮೇಲೆ ಓಪನ್ ಮಾಡ್ಕೊಡ್ಬೇಕು. ಎಸ್. ಯಾವುದೇ ಕಾರಣಕ್ಕೂ ಒಂದು ಟ್ರೀಟ್ ಇಸ್ಕೋಬೇಕು, ಮುದ್ದು ಮಾಡಿಸ್ಕೋಬೇಕು, ಆಟ ಆಡ್ಬೇಕು ಅಂದ್ರೆ ಫಸ್ಟ್ ನಿಮ್ಮ ಹತ್ರ ಬಂದು ಅವನ ಪೊಸಿಷನ್, ಬೇಸಿಕ್ ಪೊಸಿಷನ್ ಸೆಟ್ ನ ತೋರಿಸಿ, ಆಮೇಲೆ ಅಲ್ಲಿಂದ ಅವನು ನಿಮ್ಮ ಹತ್ರ ಏನ್ ಬೇಕೋ ಅದನ್ನ ತಗೋಬೇಕು. ಸೊ ನಿಮ್ದು ಮೊದಲನೇ ಸಮಸ್ಯೆ, ನನಗೆ ನವೀನವ್ರು ಹೇಳ್ದಂಗೆ ಊಟ ಮಾಡ್ತಾ ಇಲ್ಲ. ಯಾವಾಗಿಂದ ಊಟ ಮಾಡ್ತಾ ಇಲ್ಲ, ಯಾಕೆ ಊಟ ಮಾಡ್ತಾ ಇಲ್ಲ? 15 days ಇಂದ ಮಾಡ್ತಿಲ್ಲ. ಕಾರಣ ನಮಗೂ ಗೊತ್ತಿಲ್ಲ. ಕಾರಣ ಗೊತ್ತಿಲ್ಲ. ಏನ್ ಇನ್ಸಿಡೆಂಟ್ ಆಗಿತ್ತು ಊಟ ಬಿಡೋದಕ್ಕೆ? ಬಿಡೋದಕ್ಕಿಂತ ಒಂದು 15 days ನಮ್ಗೆ ಅದೇ ಕಾಂಪೌಂಡ್ ಎಗ್ರಿದ್ದ, ಇಲ್ಲಿಂದ ಎಗರಿ ಕೆಳಗಡೆ ಬಿದ್ದಿದ್ದ. ಓಕೆ. ಅದ್ ಬಿಟ್ಟಾಗ ಅವಾಗ ತಿಂತಾನೆ ಇದ್ದ 1 week ಚೆನ್ನಾಗಿ ತಿಂದ. ಆಮೇಲೆ ಮೆಡಿಸಿನ್ ಎಲ್ಲ ಆದ್ಮೇಲೆ 1 week ಆದ್ಮೇಲೆ ತಿರ್ಗಾ ಬಿಟ್ಟ, ಊಟ ಬಿಟ್ಬಿಟ್ಟ. ಓಕೆ. ಬಿದ್ದಿ ಒಂದು 14 days ಆದ್ಮೇಲೆ. ಓಕೆ. ಸೊ ಊಟ ಹೆಂಗ್ ಕೊಡ್ತಾ ಇದ್ದಾರೆ, ಮತ್ತೆ ಊಟ ಮಾಡ್ತಾನೆ ಇಲ್ವಾ ಅವನು? ಊಟ ನೋಡಿದ ತಕ್ಷಣ ಹೊಟ್ಟೋಗ್ತಾನೆ. ದಿನಕ್ಕೆ 1 time ಸರ್ವೈವಲ್ಗೆ ಎಷ್ಟು ಬೇಕೋ ಅಷ್ಟು ತಿಂತಾನೆ. ಅಂದ್ರೆ ನೀವ್ ಇಟ್ಟಿರ್ತೀರಾ, ಬೇಕಾದಾಗ ತಿಂತಾನೆ? ತಿಂತಾನೆ, ಆದ್ರೆ ಚೆಲ್ಬಿಟ್ಟು ಆಮೇಲೆ ತಿರ್ಗಾ ಕೊಡ್ಬೇಕು ಸ್ವಲ್ಪ. ಓಕೆ. ಸೊ ಊಟ ಬಿಡೋದಕ್ಕೆ ಕಾರಣ ಏನ್ ಬೇಕಾದ್ರೂ ಇರ್ಬೋದು. ಒಂದು ಡಿವಾರ್ಮಿಂಗ್ ಮಾಡ್ದಲೇ ಇರೋದಿರ್ಬೋದು, ಅಥವಾ ಅವ್ನಿಗೆ ನೀವು ಕೊಡ್ತಾರ ಊಟ ಇಷ್ಟೆಲ್ಲ ಆಗ್ದಲೇ ಇರ್ಬೋದು. ನೀವ್ ಹೇಳ್ದಂಗೆ ಸರ್ವೈವಲ್ಗೆ ಎಷ್ಟು ಬೇಕೋ ಅಷ್ಟನ್ನ ತಿಂತಾ ಇದ್ದಾನೆ. ಸೊ ಈಗ ನಿಮ್ಗೆ ಊಟನ ಮತ್ತೆ ಅವ್ನು ರಿಪೀಟ್, ಮತ್ತೆ ವಾಪಸ್ ಅವ್ನು ಯಾವ ತರ ಊಟ ಮಾಡ್ತಾ ಇದ್ದಾನೆ ಊಟ ಮಾಡ್ಬೇಕು ಅಂದ್ರೆ ನಿಮ್ಗೆ ಕೆಲವು ಇನ್ಪುಟ್ಸ್ ಕೊಡ್ತೀನಿ, ಅದನ್ನ ಫಾಲೋ ಮಾಡಿ. ಮೊದಲನೇದು ಡಿವಾರ್ಮಿಂಗ್ ಮಾಡಿ. ಡಿವಾರ್ಮಿಂಗ್ ಬಹಳ ಇಂಪಾರ್ಟೆಂಟ್. ನೀವು ವೆಜಿಟೇರಿಯನ್ ಅಲ್ಲ? ಹೌದು, ವೆಜಿಟೇರಿಯನ್. ಓಕೆ. ಡಿವಾರ್ಮಿಂಗ್ ಬಹಳ ಇಂಪಾರ್ಟೆಂಟ್. ನೀವು ತೆಂಗಿನಕಾಯಿ ಕೊಟ್ರೆ ಆಟೋಮೆಟಿಕ್ ಆಗಿ ಅದು ನ್ಯಾಚುರಲ್ ಡಿವಾರ್ಮರ್. ತೆಂಗಿನಕಾಯಿ ಯೂಶುವಲ್ ಆಗಿ ಕೊಡಲ್ಲ. ಸೊ ಹಂಗಾಗಿ ನಾನು ಹೇಳ್ತಿದ್ರೆ ಡಿವಾರ್ಮಿಂಗ್ ಮಾತ್ರೆ ತಗೊಳ್ಳಿ. ಮಾತ್ರೆನ ಬೆಳಗ್ಗೆ ಎದ್ದಿದ ತಕ್ಷಣ ಕೊಡ್ಬೇಕು. ಎಷ್ಟು ಕೆಜಿ ಇದ ನಾನು? 24 ಅಂದ್ರೆ ನೀವು ಡಿವಾರ್ಮಿಂಗ್ ಮಾತ್ರೆನೆ ತಗೊಂಡ್ರೆ ಡೆಡಿಕೇಟೆಡ್ ಆಗಿ ನಿಮ್ಗೆ 10 kg ಒಂದ್ ಮಾತ್ರೆ ಅಂತ ಕೊಡ್ತಾರೆ. ಸೊ 2.5 ಮಾತ್ರೆ ನೀವು ಅವನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕೊಡ್ಬೇಕು. ಎದ್ದಿದ ತಕ್ಷಣ ಕೊಟ್ಟು ಎಗ್ ಕೊಡ್ತೀರಾ? ಎಗ್ ಕೊಡ್ತೀರಾ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಡಿವಾರ್ಮಿಂಗ್ ಮಾತ್ರೆ ಕೊಟ್ಟು 2 to 3 hours ಏನು ಕೊಡಬಾರ್ದು. ಆಯ್ತಾ? 2 to 3 hours ಏನು ಕೊಡಬಾರ್ದು. ಅದಾದ್ಮೇಲೆ ಅವನಿಗೇನು ಮೊಟ್ಟೆ ತಿಂತಾನೆ, ಯೂಶುವಲ್ ಆಗಿ ಇಷ್ಟಪಟ್ಟು ತಿಂತಾನೆ. ಯಾಕಂದ್ರೆ ನೀವು ವೆಜಿಟೇರಿಯನ್ ಆಗೋದ್ರಿಂದ ಅವನಿಗೆ ಸಿಗ್ತಾ ಇರೋದು ಒಂದು ಐ ವ್ಯಾಲ್ಯೂ. ಸೊ ಹಂಗಾಗಿ ಮೊಟ್ಟೆ ಮತ್ತೆ ಅನ್ನ ಕೊಡಿ. ಕಮ್ ಬ್ಯಾಕ್ ಹಿಯರ್. ಎಸ್, ಗುಡ್ ಬಾಯ್. ಮೊಟ್ಟೆ ಮತ್ತೆ ಅನ್ನ ಕೊಡಿ. ಕ್ವಾಂಟಿಟಿ ಎಷ್ಟಿರ್ಬೇಕು ಅಂದ್ರೆ 2 ಮೊಟ್ಟೆ ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟೇ ಅನ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ವಾಲ್ಯೂಮ್ ಇನ್ಕ್ರೀಸ್ ಮಾಡಬಾರ್ದು. ನೀವು ಮುಂಚೆ ಊಟ ಇಡ್ತಾ ಇದ್ದೀರಿ, ಅದು ತಿಂತಾ ಇಲ್ಲ. ಈಗ ನೀವು ಊಟ ಕಮ್ಮಿನೇ ಕೊಡಿ. ಯಾವುದೇ ಕಾರಣಕ್ಕೂ 10 ರಿಂದ 15 ನಿಮಿಷದ ಮೇಲೆ ಊಟನ ಅವನಿಗೆ ಇಡಬಾರ್ದು. ಅವನಲ್ಲಿ ಇಡ್ತೀವಿ ನಾವು, ಅವ್ನು ಇಷ್ಟ ಬಂದಾಗ ತಿಂತಾನೆ ಅಥವಾ ಹೊಟ್ಟೆ ಇಷ್ಟ ತಿಂತಾನೆ ಅಂತ ಅನ್ಕೊಂಡ್ರೆ, ಕೆಲವು ಸಲ ನೀವು ಊಟ ಇಟ್ಟಿದ್ರು ಒಂಚೂರು ಮುಟ್ತಿರೋ ಉದಾಹರಣೆಗಳು ನಿಮ್ಮ ಹತ್ರ ಇರುತ್ತೆ. ಊಟ ಬಿಟ್ಟಿದ್ದಾನೆ ಅಂದ್ರೆ ನೀವು ಇದನ್ನು ನೋಡಿರ್ತೀರ ಆಲ್ರೆಡಿ. ಸೊ ಹಂಗಾಗಿ ಅವನು ಊಟ ಮಾಡಿದವಲ್ಲಿ 15 minutesಗೆ ಅದನ್ನ ತೆಗೆದು ಬಿಸಾಕ್ಬೇಕು, ಮತ್ತೆ ತೊಳೆದಿಡ್ಬೇಕು. ಯಾವುದೇ ಕಾರಣಕ್ಕೂ ಅವನಿಗೆ ಊಟ ಸಿಗ್ಬಾರ್ದು. ಯಾವುದೇ ಕಾರಣಕ್ಕೂ ಆಮೇಲೆ ತಿನ್ಲಿ ಅಂತ ಬಿಡಂಗಿಲ್ಲ. ಕ್ವಾಂಟಿಟಿ ಬಂದು ನೀವು ಮುಂಚೆ ಎಷ್ಟು ಕೊಡ್ತಾ ಇದ್ರೋ ನನಗೆ ಗೊತ್ತಿಲ್ಲ, 2 ಮೊಟ್ಟೆ ಸೇರಿಸಿದ್ರೆ ಎಷ್ಟು ಅನ್ನ ಆಗುತ್ತೋ ಅಷ್ಟೇ ಅನ್ನ ಕೊಡಬೇಕು. ಸೊ ನೀವು ರಾಗಿ ಅಂಬ್ಲಿ ಕೊಡ್ಬೋದು, ಮೊಸರು ಅನ್ನ ಕೊಡ್ಬೋದು, ಮತ್ತೆ ಕ್ಯಾರೆಟ್, ಮತ್ತೆ ಕುಂಬಳಕಾಯಿ, ಮತ್ತೆ ಇದು ಸ್ವೀಟ್ ಪೊಟ್ಯಾಟೊ, ಇದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಯಾವುದೇ ಕಾರಣಕ್ಕೂ ನಾನು ಹೇಳೋವರೆಗೂ 1 ವಾರಕ್ಕಾದ್ರೂ ನೀವು ಕ್ವಾಂಟಿಟಿನ ಇಷ್ಟೇ ಕೊಡ್ಬೇಕು. ಅವ್ನು ತಿಂದಲೇ ಹೋಗ್ಲಿ ಪರವಾಗಿಲ್ಲ, 10 ನಿಮಿಷದಲ್ಲಿ ತೆಗೆದು ಬಿಸಾಕ್ಬೇಕು. ಅದೇ 10 ನಿಮಿಷ ಅವನು ನೋಡುವಾಗ ಬಿಸಾಕ್ಬೇಕಾ ಇಲ್ವಾ? ಅವ್ನು ನೋಡದೆ ಹೋಗ್ಲಿ ಬಿಸಾಕ್ಬೇಕು. ಆಮೇಲೆ ಮನೇಲಿ ಯೂಶುವಲ್ ಆಗಿ ನೀವು ಮಾತಾಡ್ತಿರಲ್ಲ, ಪೆಟ್ಟಲ್ಲಿ ಮಲಗಿರುತ್ತೆ, ನೀವು ಹೋಗ್ತಾ ಇರ್ತೀರ, ಆಯ್ ಚಿಂಟು
ಊಟ ಆಯ್ತಾ ಅನ್ಬಿಟ್ಟು ಮುದ್ದು ಮಾಡ್ಬಿಟ್ಟು ಹೋಗ್ತೀರಾ, ಅದಲ್ಲೇ ಮಲಗಿರುತ್ತೆ, ಏನು ಡಿಫ್ರೆನ್ಸ್ ಮಾಡೋದಿಲ್ಲ. ಹೌದು. ಸೊ ಅದೇನಾಗುತ್ತೆ ಅಂದ್ರೆ ಇನ್ನೂ ವ್ಯಾಲ್ಯೂ ಕಮ್ಮಿ ಮಾಡುತ್ತೆ. ನಿಮಗ್ ಬೇಕು, ಅವನಿಗೆ ಬೇಡ ಊಟ. ಸೊ ನೀವು ಮಾತಾಡ್ಸೋದನ್ನ ಕಮ್ಮಿ ಮಾಡಿ ನಾನು ಹೇಳಿದ ಇಷ್ಟು ಪ್ರೊಸೆಸ್ ನ ನೀವು ಫಾಲೋ ಮಾಡಿದ್ರೆ ನಿಮ್ ಪೆಟ್ 100% ಇನ್ನೊಂದು ವಾರದಲ್ಲಿ ಊಟ ಮಾಡಕ್ ಶುರು ಮಾಡುತ್ತೆ. ಕಮ್ ಬ್ಯಾಕ್ ಎಸ್ ಗುಡ್ ಬಾಯ್. ನೋಡಿ, ಈ ಕಮ್ ಬ್ಯಾಕ್ ಅನ್ನೋ ವಿಷಯ ಬಹಳ ಬಹಳ ಇಂಪಾರ್ಟೆಂಟ್, ಎಲ್ಲರೂ ಕಲ್ಸ್ಕೊಡ್ಲೇಬೇಕು. ಈಗ ನಿಮ್ದು ಇನ್ನೊಂದು ಏನೋ ಟ್ರಬಲ್ ಇದೇನು ಹೇಳಿದ್ರಲ್ಲ, ಏನ್ ಹೇಳಿ? ಇಲ್ಲಿ ಸೌಂಡ್ಗೆ ಬೊಗಳ್ತಾನೆ ಜಾಸ್ತಿ. ರೆಸ್ಟ್ ರೂಮ್ಗೆ ಯಾರೇ ಹೋಗಿ ನೀರಿನ ಶಬ್ದ ಆದ್ರೂ ಅವ್ನ್ ಬಂದು ನಿಂತ್ಕೊಂಡು ಅಗ್ರೆಸಿವ್ ಆಗಿ ಬೊಗಳ್ತಾನೆ. ಹೌದು. ಓಕೆ, ಸೊ ನೀವು ಕರೆದ್ರಿ, ನಾನು ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ನೀವು ಕರೆದ್ರಿ, ಅವ್ನು ನಿಮ್ಮ ಹತ್ರ ಬರ್ಲಿಲ್ಲ, ನೀವು ಕರೆದ್ರಿ ನಿಮ್ಮ ಹತ್ರ ಬರ್ಲಿಲ್ಲ, ನಿಮ್ ಕಡೆ ತಿರುಗು ನೋಡ್ತಾ ಇಲ್ಲ. ಈಗ ಅವ್ನ ಪಾಡ್ಗೆ ಅವ್ನು ಓಡಾಡ್ತಿದ್ದಾನಲ್ವಾ, ತೋರಿಸ್ತೀನಿ ನೋಡಿ. ಅವ್ನು ಹೋಗ್ಲಿ. ಎಸ್, ಗುಡ್ ಬಾಯ್. ಎಸ್ ಎಸ್ ಅನ್ನೋದು ಅಕ್ನಾಲೇಜಿಂಗ್ ವರ್ಬಲ್ಲು. ಪ್ರತಿಯೊಂದು ಪೆಟ್ಟು ಕುತ್ಕೊಂಡಿದ ತಕ್ಷಣ ಅದನ್ನ ನೀವು ಅಕ್ನಾಲೇಜ್ ಮಾಡ್ಲೇಬೇಕು. ಎಸ್ ಓಕೆ, ಎಸ್ ಅಂತ ಮಾಡ್ಬೋದು. ಕೆಲವರು ಕ್ಲಿಕರ್ ಉಪಯೋಗಿಸ್ತಾರೆ, ಕೆಲವರು ಅಂತಾರೆ, ಕೆಲವರು ಮೂಗ್ ಮೇಲೆ ಒಂದು ಟ್ಯಾಪ್ ಮಾಡ್ತಾರೆ. ಇದೆಲ್ಲ ಉಂಟು, ಅದು ಬರೀ ಅಕ್ನಾಲೇಜ್ಮೆಂಟ್ಗೆ. ನೋಡಿ ನಿಂತಿದ್ದಾನೆ, ನೌ ಎಸ್ ಗುಡ್ ಬಾಯ್. ಇದು ರೀತಿ ನಾಯಿ ನಿಮ್ಮ ಹತ್ರ ಏನಾದ್ರು ಕೇಳ್ಬೇಕು ಅಂದ್ರೆ ಈ ರೀತಿಲೇ ಅದು ನಿಮ್ಮನ್ನ ಕೇಳ್ಬೇಕು. ಸಿಟ್ಟೆಲ್ಲ ಇಸ್ಕೊಳ್ಬೇಕು. ನೀವು ಮುದ್ದು ಮಾಡಿಸ್ಕೋಬೇಕು ಅಂದ್ರೂ ಕುತ್ಕೋಬೇಕು, ಊಟ ಮಾಡ್ಬೇಕು ಅಂದ್ರೂ ಕುತ್ಕೋಬೇಕು, ರಿವಾರ್ಡ್ ಬೇಕು ಅಂದ್ರೆ ಮೊದಲು ಕುತ್ಕೋಬೇಕು. ಓಕೆ, ಕೂತ್ಕೊಂಡು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅದು ಒಳ್ಳೆ ಇಂಪ್ರೂವ್ಮೆಂಟ್. ನಾವು ಎಸ್, ನೀವು ಎಸ್ ನ ಹೇಳ್ಕೊಟ್ಟ ನೋ, ನಿಮ್ಗೆ ನೀವೇನೋ ಕಚ್ತಾ ಇದ್ದಾನೆ, ಇಲ್ಲ ಏನೋ ನೀವು ಬೇಡದ್ರೆ ಕೆಲಸ ಮಾಡ್ತಿದ್ದೆ ಅಂದಾಗ ನೋ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ಎಸ್ ನ ಇಂಟ್ರೊಡ್ಯೂಸ್ ಮಾಡಿರ್ಬೇಕು. ಎಸ್, ವೈ ಎಸ್, ಎಸ್, ಎನ್ ಓ, ನೋ ಪದದ ಅರ್ಥ ನಾಯಿ ಗೊತ್ತಿಲ್ಲ. ಕಮ್ ಬ್ಯಾಕ್ ನೋಡಿ, ನಾನು ಕರಿತೀನಿ, ಕಮ್ ಬ್ಯಾಕ್. ಎಸ್ ಗುಡ್ ಬಾಯ್. ಎಸ್, ಈಗ ಮೊದಲು ನಾನು ಇಮಿಡಿಯೇಟ್ ಆಗಿ ಕೊಟ್ಟೆ, ಈಗ 5 ಸೆಕೆಂಡ್ 10 ಸೆಕೆಂಡ್ ಕಾಯಿಸ್ತೀನಿ. ನೋ ಕಮ್ ಬ್ಯಾಕ್, ಕಮ್ ಬ್ಯಾಕ್. ಎಸ್ ಗುಡ್ ಬಾಯ್. ನೋ ನೋ ಹಿಯರ್. ಎಸ್ ಗುಡ್ ಬಾಯ್. ವೈಟ್. ನೋ ಎಸ್, ಎಸ್ ಗುಡ್ ಬಾಯ್. ಎಸ್, ನೋಡಿ ಟೈಲ್ ಬೇಕಾಗ್ತಾ ಇದೆ, ಅವನು ಎಂಜಾಯ್ ಮಾಡ್ತಿದ್ದಾನೆ. ಯಾವತ್ತು ಹೇಳ್ತೀನಿ ಕೇಳಿ, ನಾಯಿಗಳು ಬೌಂಡ್ರೀಸ್ ನ ತುಂಬಾ ಇಷ್ಟಪಡ್ತವೆ. ಈಗ ಕೆಲವ್ರಿಗೆ ಅಡಿಗೆ ಮನೆಗೆ ಬಿಡಬೇಡಿ, ಅಥವಾ ಕೆಲವ್ರು ರೂಮ್ ಬಿಡಬೇಡಿ, ಕೆಲವ್ರು ದೇವ್ರ ಮನೆಗೆ ಬಿಡಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಮುಖ ಚಿಕ್ತಾಗ್ಬಿಡುತ್ತೆ. ನಮ್ ತರನೇ ಎಲ್ಲಾ ಕಡೆ ಓಡಾಡ್ಕೊಂಡಿರ್ಲಿ ಅಂತ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾಯಿಗೆ ಬೌಂಡ್ರೀಸ್ ಹೊಟ್ಟೋಗುತ್ತೆ. ಅದ್ರಲ್ಲೂ ಜರ್ಮನ್ ಶೆಪರ್ಡ್ ಕೆಲಸ ಮಾಡೋಂತ ನಾಯಿ, ಕುರಿಗಳನ್ನ ಕಾಯೋದಕ್ಕೆ ಅಂತ ಶುರು ಮಾಡಿದಂತ ಬ್ರೀಡು, ನೀವ್ ಹೇಳ್ದಂಗೆ ಕೇಳಬೇಕು ಅಂದ್ರೆ ಅದಕ್ಕೆ ನೀವೇನ್ ಅಲ್ಲಿ ಕುರಿ ಕಾಯೋ ಕೆಲಸ ಕೊಡ್ತಾ ಇಲ್ಲ, ಅಥವಾ ಫಾರ್ಮ್ ಹೌಸ್ ಅಲ್ಲಿ ಇಲ್ಲ, ಅದೇನೋ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡ್ ಬರ್ತಿಲ್ಲ, ಬೌಂಡ್ರಿನ ಕಾಯುತ್ತೆ ಅನ್ನೋದಕ್ಕೆ. ಮನೇಲಿದೆ, ಇನ್ಸ್ಟಿಂಕ್ಟ್ ಓಪನ್ ಆಗೋದಕ್ಕಿಂತ ಮುಂಚೆ ಪೆಟ್ಟು ನಿಮ್ಗೆ ಒಬಿಡಿಯನ್ಸ್ ಆಗಿರ್ಬೇಕು. ನಿಮ್ ಮಾತನ್ನ ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋ ತರ ನೀವು ಮಾಡ್ಕೋಬೇಕು. ಹಿಯರ್ ಚಿಂಟು ಅಲ್ಲ? ಚಿಂಟು. ಎಸ್ ಗುಡ್ ಬಾಯ್. ಎಸ್, ನೋಡಿ ನಿಮ್ಗೆ ಕರೆದಾಗ ಅವ್ನು ಬರೋ ಪರ್ಸೆಂಟೇಜ್ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದೇ ಸಲ ನೀವು ಕರೆದ ತಕ್ಷಣ ಬರ್ಬೇಕು ಅಂತಾನು ಏನಿಲ್ಲ, ಬರೋ ತರ ನಾವ್ ಹೇಳ್ಕೊಟ್ಟು ಇಲ್ಲ. ಸೊ ಈಗ ನೀವು ಅವ್ನು ಎಲ್ಲೇ ಕರಿಬೇಕು ವಿತ್ ರಿವಾರ್ಡ್. ಯಾವುದೇ ಕಾರಣಕ್ಕೂ ರಿವಾರ್ಡ್ ಇಲ್ಲದೆ ನೀವು ಕರಿಯಂಗಿಲ್ಲ. ಇಟ್ಕೊಂಡೇ ಕರಿತಾ ಇದ್ರೆ ಒಂದ್ ಮೂಮೆಂಟ್ ತಕ್ಷಣ ನಾನು ಪ್ರತಿ ಸಲ ನಿಮ್ಗೆ ರೆಸ್ಪಾಂಡ್ ಮಾಡಕ್ ಶುರು ಮಾಡ್ತಾನೆ, ನಿಮ್ಗೆ ಶುರು ಮಾಡ್ತಾನೆ, ಮರ್ಯಾದೆ ಕೂಡ ಶುರು ಮಾಡ್ತಾನೆ. ಅದಾಗ್ಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಇಟ್ಕೋಬೇಕು. ಸೊ ಮೊದಲನೇದು ಪೆಟ್ಟಿಗೆ ಏನ್ ಕಲ್ಸ್ಬೇಕು, ರೀಕಾಲ್ ವಾಪಸ್ ಬಾ ಅಂತ ಕಲ್ಸ್ಕೊಡ್ಬೇಕು, ಅಥವಾ ಕಮ್ ಅಂತ ಹೇಳ್ಬೋದು ನೀವು. ಕಮ್ ಬ್ಯಾಕ್ ಅಂದ್ರೆ ಅವನ್ ಬರ್ಬೇಕು. ಕಮ್ ಬ್ಯಾಕ್. ಎಸ್ ಬಾಯ್. ಹಿಯರ್ ಕಮ್ ಬ್ಯಾಕ್. ಚಿಂಟು ಕಮ್ ಬ್ಯಾಕ್. ಎಸ್ ಗುಡ್ ಬಾಯ್. ಎಸ್ ಎಸ್. ಆಮೇಲೆ ಒಂದು ಕುತ್ಕೊಂಡು ಅವನು ಕಾಯ್ಬೇಕು ರಿವಾರ್ಡ್ಗೋಸ್ಕರ. ಬಂದಿದ ತಕ್ಷಣ ಶುರು ಮಾಡ್ತಾನೆ, ಏನ್ ಮಾಡ್ತಾನೆ, ಮೇಲೆ ಜಂಪ್ ಮಾಡಕ್ ಶುರು ಮಾಡ್ತಾನೆ. ಇಲ್ಲ ಈಸ್ಕೊಂಡು ಹೋಗೋದು, ಮತ್ತೆ ಕರೀತಾರೆ ಬಂದ್ರೆ ಟ್ರೀಟ್ ಕೊಡ್ತಾರೆ, ಇಸ್ಕೊಂಡು ಹೋಗೋದು ಮತ್ತೆ ಕರೀತಾರೆ ಟ್ರೀಟ್ ಕೊಡ್ತಾರೆ. ಏನೆಲ್ಲ ಗೊತ್ತ ನಮಗೆ, ಸಿಟ್ಟು ಮತ್ತೆ ಸೆಕೆಂಡ್. ಎಸ್ ಗುಡ್ ಬಾಯ್. ಎಸ್ ಗುಡ್ ಬಾಯ್. ಹಿಯರ್ ಎಸ್. ಸೊ ನೋಡಿ, ಸಿಟ್ಟು ಮತ್ತೆ ಸ್ಟ್ಯಾಂಡ್ ಸೆಕೆಂಡ್ ಮೂರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟ್ಯಾಂಡ್ ನೋಡಿ, ಇದೇ ಪೋರ್ಷನ್ ಲಿಫ್ಟ್ ಆಗ್ಬೇಕು, ಸರಿಯಾಗಿ ನಿಂತ್ಕೋಬೇಕು. ಸಿಟ್, ಕಮ್ ಬ್ಯಾಕ್ ಚಿಂಟು, ಕಮ್ ಬ್ಯಾಕ್ ಬಾಯ್. ಎಸ್ ಎಸ್. ಸ್ಟ್ಯಾಂಡ್ ಏನು ಇಲ್ಲ, ಮೂತಿ ಜಸ್ಟ್ ಡ್ರ್ಯಾಗ್ ಮಾಡ್ತೀರಿ. ಅನ್ನೋದು ಅಕ್ನಾಲೇಜಿಂಗ್ ವರ್ಬಲ್. ನೀವು ಪ್ರತಿಯೊಂದು ಕಮಾಂಡ್ಗೂ ಅದನ್ನ ಉಪಯೋಗಿಸಲೇಬೇಕು. ಸೆಟ್. ಎಸ್ ಮಾಡ್ತೀನಿ, ವೆಯ್ಟ್ ಮಾಡಿಸ್ತಾ ಇದೀನಿ, ನೀವು ವೆಯ್ಟ್ ಮಾಡಿಸ್ಬೇಕು. ಸ್ಟ್ಯಾಂಡ್.
ಎಸ್, ಯಾವ್ದು ಇದು ನಡ್ಕೊಂಬಾರು. ಇದು ತೋರಿಸ್ತೀನಿ ನೋಡಿ. ಸಿಟ್, ಇದು ಸ್ಟ್ಯಾಂಡ್ ಅಲ್ಲ, ಇದು ಹಾಕು. ಇದು ವಾಕು ಅಥವಾ ಕಮ್ಮು, ಅದೇನೋ ಬೇಕಾದ್ರೂ ಆಗ್ಬೋದು. ಬಟ್ ಸ್ಟ್ಯಾಂಡ್ ಅಂದ್ರೆ ಕೂತಿ ನಿಂತ್ಬೇಕು. ಕಮ್ ಬ್ಯಾಕ್, ಕಮ್ ಬ್ಯಾಕ್. ಎಸ್, ಗುಡ್ ಬಾಯ್. ಎಸ್, ಬರಬೇಕು, ಮುಂದೆ ಕೂತ್ಬೇಕು. ಸ್ಟ್ಯಾಂಡ್. ಎಸ್ ಎಸ್, ಕೂತಿರೋ ಪೊಸಿಷನ್ ಇಂದ ಒಂದ್ ಹೆಜ್ಜೆನೂ ಒಂದ್ಸಲ ಮಾಡಿಸ್ತೀರಾ. ಚಿಂಟು ಸಿಟ್, ಚಿಂಟು ಸಿಟ್. ಎಸ್, ಗುಡ್ ಬಾಯ್. ಎಸ್, ಚಿಂಟು ಸೆಕೆಂಡ್. ಎಸ್, ಗುಡ್ ಬಾಯ್. ಎಸ್, ಗುಡ್ ಬಾಯ್. ಗುಡ್ ಬಾಯ್ ಏನ್ ಬೇಕಾಗಿಲ್ಲ, ಬೇಕಾದ್ರೆ ನೀವು ಎಸ್ ಅಂತ ಹೇಳಿದ್ರು ಸಾಕು. ಓಕೆ. ಚಿಂಟು ಸ್ಟ್ಯಾಂಡ್. ಟಚ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿ, ಜಸ್ಟ್ ಡ್ರ್ಯಾಗ್. ಎಸ್ ಎಸ್, ಗುಡ್. ಎಸ್, ಗುಡ್ ಬಾಯ್. ಚಿಂಟು ಸಿಟ್ ನೌ. ನೋಡಿ, ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ. ನೀವು ಟ್ರೈನಿಂಗ್ ಮಾಡ್ತಾ ಯಾವುದೇ ಕಾರಣಕ್ಕೂ ಅದ್ರ ವ್ಯಾಲ್ಯೂ ಜಾಸ್ತಿ ಮಾಡಬಾರ್ದು. ಕಮಾಂಡ್ ಇರೋ ವ್ಯಾಲ್ಯೂನ ಕಳಿಬಾರ್ದು. ವ್ಯಾಲ್ಯೂನ ನಾವು ಜಾಸ್ತಿ ಮಾಡಬೇಕು. ಸಿಟ್ ಸಿಟ್ ಸಿಟ್, ಚಿಂಟು ಸಿಟ್ ಸಿಟ್, ಈ ತರ ಹೇಳಿದಾಗ ಏನಾಗುತ್ತೆ ಅಂದ್ರೆ ಆ ಸಿಟ್ ಅನ್ನೋ ಕಮಾಂಡ್ ಇರೋ ವ್ಯಾಲ್ಯೂ ಸ್ಲೋ, ಸಿಟ್ ಗಿರೋ ಕಮಾಂಡ್ ವ್ಯಾಲ್ಯೂ ಹೊಟ್ಟೋಗುತ್ತೆ. ಕಮ್ಮಿ ಇರ್ಬೇಕು ಸ್ವಲ್ಪ. ರಿಪೀಟೇ ಮಾಡಬಾರ್ದು. ನೀವೇನೋ ಒಂದು ಪ್ರಶ್ನೆ ಕೇಳ್ತಾ ಇದೀರಾ, ಅದಕ್ಕೆ ಅವ್ನಿಗೆ ಉತ್ತರ ಗೊತ್ತು. ಈಗ ಸದ್ಯಕ್ಕೆ ಅವ್ನಿಗೆ ಸಿಟ್ ಅಂತ ಗೊತ್ತು. ಸಿಟ್ ಅಂದ್ರೆ ಏನು ಅಂತ ಗೊತ್ತು. ಗೊತ್ತಿಲ್ಲದೆ ಇದ್ದಾಗ್ಲೂ ನೀವು ಪ್ರಶ್ನೆ ಪದೇ ಪದೇ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ರೆ ನೀವು ಹೇಳಕ್ ಅವಕಾಶನೇ ಕೊಡ್ತಾ ಇಲ್ಲ, ನನಗೆ ಮಾತಾಡಕ್ ಅವಕಾಶನೇ ಕೊಡ್ತಾ ಇಲ್ಲ ನಂಗೆ ಆಗ್ಬಿಡುತ್ತೆ. ಸೊ ಮೊದ್ಲು ಅವನ ರೆಸ್ಪಾನ್ಸ್ಗೆ ನೀವು ವೆಯ್ಟ್ ಮಾಡಬೇಕು. ಓಕೆ. ರೆಸ್ಪಾನ್ಸ್ಗೆ ವೆಯ್ಟ್ ಮಾಡಿ, ಹೌದು ಇದು ಸಿಟ್ ಅಥವಾ ಇದು ಡೌನ್, ಇದು ಶೇಕ್ ಹ್ಯಾಂಡ್ ಅಂತ ನೀವು ಅರ್ಥ ಮಾಡಿಸ್ಬೇಕು. ಪ್ರಶ್ನೆ ಅವನಿಗೆ ಉತ್ತರ ಗೊತ್ತಿಲ್ವಾ, ಉತ್ತರ ಹೇಳ್ಕೊಡಿ, ಮತ್ತೆ ಪ್ರಶ್ನೆ ಕೇಳಿ. ಆದ್ರೆ ಪ್ರಶ್ನೆನೇ ತುಂಬಾ ಸಲ ಕೇಳಬಾರ್ದು. ಓಕೆ. ಪ್ರಶ್ನೆ ತುಂಬಾ ಸಲ ಕೇಳಬಾರ್ದು. ಕಮ್ ಬ್ಯಾಕ್ ಚಿಂಟು. ಎಸ್, ಗುಡ್ ಬಾಯ್. ಹಿಯರ್. ಎಸ್ ಎಸ್, ಗುಡ್ ಬಾಯ್. ಸೊ ನೋಡಿ, ಈಗ ಅವನ ಮುಂದೆ ಕೂತಿದ್ದಾನೆ. ಅವ್ನಿಗೆ ಇಷ್ಟೊಂದೆಲ್ಲ ಅಮ್ಯುನಿಟೀಸ್ ಇದೆ, ಓಡಾಡ್ಬೋದು. ಅದನ್ನ ಕಿತ್ತಾಕ್ಬೋದು, ಇಲ್ಲ ಬೆಡ್ಶೀಟ್ ನ ಗಾಳಿ ಬಂದ್ರೆ ಬೀಳುತ್ತೆ ಅಟ್ಲೆಲ್ಲ. ಸೊ ನಾವು ಪದೇ ರಿಪೀಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ಕಮಾಂಡ್ ವ್ಯಾಲ್ಯೂ ಹೊಟ್ಟೋಗುತ್ತೆ. ಕಮಾಂಡ್ ವ್ಯಾಲ್ಯೂ ಹೋದ್ರೆ ಪೆಟ್ಟ ನಿಮ್ಗೆ ಬಿಹೇವ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಅಂದ್ರೆ ಅದಕ್ಕೆ ಗೊತ್ತು ಏನ್ ಮಾಡ್ಬೇಕು ಅಂತ, ಆದ್ರೂ ನಿಮ್ ಮುಂದೆ ಮಾಡೋದಿಲ್ಲ. ಓಕೆ. ಸೊ ಅದು ವರ್ಬಲ್ಗಿರೋ ವ್ಯಾಲ್ಯೂ. ಎಸ್, ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ನಿಮ್ ಪೆಟ್ನ ನೀವು ಎಂಗೇಜ್ ಮಾಡಿ ಇಟ್ಕೋಬೇಕು ವಿತ್ ಬಿಹೇವ್. ನಾಯಿ ನಿಮ್ಗೆ ಬಿಹೇವಿಯರ್ ತೋರಿಸ್ಬೇಕು, ಮತ್ತೆ ಎಂಗೇಜ್ ಮಾಡಿ ಇಟ್ಕೋಬೇಕು. ಈಗ ಅವನ ಕಡೆ ಎಲ್ಲ ನೋಡೋದ್ನಾ, ಜಸ್ಟ್ ನಾನು ಮೂವ್ಮೆಂಟ್ ಮಾಡ್ತೀನಿ, ಅವನ್ನ ಸಾಧ್ಯವಾದಷ್ಟು ನನ್ನ ಮುಂದೆ ಕೂತ್ಕೊಳ್ಳಂಗ್ ಮಾಡ್ತೀನಿ. ಮೇಲ್ ನೆಗೆಂಗಲ್ಲ, ಡಾಮಿನೇಟ್ ಮಾಡಂಗಲ್ಲ. ಒಂದೊಂದು ಸ್ವಲ್ಪ ಹೊತ್ತಿಗೆ ಅವನಿಗೆ ನಾನು ರಿವಾರ್ಡ್ ನ ಕೊಡ್ತೀನಿ. ಏನಕ್ಕೆ ಅಂದ್ರೆ ಅವನು ನನಗೆ ಕೊಡ್ತಾರೆ ಅಟೆನ್ಷನ್ಗೆ. ಈಗ ಮುಂಚೆ ಏನ್ ಮಾಡ್ತಾ ಇದ್ದ, ಅವನು ನಿಮ್ಮನ್ನ ಅಟೆನ್ಷನ್ ನ ಅಂದ್ರೆ ತಗೋತಾ ಇದ್ದ, ನಿಮ್ಮ ಅಟೆನ್ಷನ್ ತಗೋತಾ ಇದ್ದ. ಈಗ ನಾನೇನ್ ಮಾಡ್ತೀನಿ, ನನ್ನ ಅಟೆನ್ಷನ್ ನಿನಗೆ ಬೇಕು ಅಂದ್ರೆ, ರಿವಾರ್ಡ್ ಬೇಕು ಅಂದ್ರೆ, ಯು ಶುಡ್ ಸಿಟ್, ಯು ಶುಡ್ ವೇಟ್.